ಈಗ ತಾನೇ ನೀವು ನೋಡಿದ್ವಿ ಬಿಜೆಪಿ ಯಾರಿಗೆ ಈ ಬಾರಿ ಅಖಾಡ ಕೀಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಗೆ ತಲೆಬಿಸಿ ತಂದಿರುವಂತಹ ಕೆಲ ಸಂಗತಿಗಳು ಅನ್ನುವಂತಹ ವಿಚಾರವಾಗಿ ಇನ್ನು ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಎಸ್ ಕತೆ ಏನು ಜೆಡಿಎಸ್ ಪಾಳೆಯದಲ್ಲೂ ಕೂಡ ಈಗ ಆಲ್ರೆಡಿ ಬಹಳಷ್ಟು ಚಟುವಟಿಕೆಗಳು ಗರಿಗೆದರ್ತಾ ಇರುವಂತಹ ಸಂದರ್ಭ ಅದರಲ್ಲೂ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಈ ಬಾರಿ ಕಣಕ್ಕಿಳಿತಾರೆ ಅಂತ ಹೇಳಿ ಈಗ ಆಲ್ರೆಡಿ ದೇವೇಗೌಡರು ಘೋಷಣೆ ಮಾಡಿದ್ದಾರೆ ಜೊತೆಗೆ ಹಾಸನವೂ ಸೇರಿದಾಗೆ 3 ಕ್ಷೇತ್ರಗಳನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಯೋಚನೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದರ ಒಂದು ಭಾಗ ಮಂಡ್ಯದಲ್ಲೂ ಕೂಡ ಈಗ ಆಲ್ರೆಡಿ ಕೆಲ ತಯಾರಿಗಳು ಆರಂಭ ಆಗ್ತಾ ಇದ್ದು ಬಿಜೆಪಿಯ ಹಾಗೆ ಜೆಡಿಎಸ್ ನ ಕಾರ್ಯಕರ್ತರ ನಡುವೆ ಸ್ವಲ್ಪ ಇರುಸು ಮುರುಸು ಇದು ತಂದಿರುವಂತಹ ಸಂಗತಿಯೂ ಕೂಡ ಹೌದು ಜೆಡಿಎಸ್ ಪಾಳ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಆಗ್ತಾ ಇದೆ ಎರಡು ರಾಷ್ಟ್ರೀಯ ಪಕ್ಷಗಳು ಲೋಕಸಭೆಗೆ ಒಂದೊಂದು ರೀತಿಯಲ್ಲಿ ಲೆಕ್ಕಾಚಾರ ಹಾಕ್ತಿದ್ರೆ ಇತ್ತ ದಳಪತಿಗಳು ತಮ್ಮದೇ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ದಾರೆ ಬಿಜೆಪಿ ಜೊತೆ ಈಗಾಗಲೇ ಕೈ ಜೋಡಿಸಿರುವ ಜೆಡಿಎಸ್ ಕೂಡ ಲೋಕಸಭೆ ಚುನಾವಣೆಯಲ್ಲಿ 3 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ಮಂಡ್ಯದಲ್ಲಿ ಎಚ್ಡಿಕೆ ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧಿಸುವ ಸಾಧ್ಯತೆ ಇದೆ ಜನವರಿ 27ರ ನಂತರ ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸಭೆ ನಡೆಯಲಿದ್ದು ಶೀಘ್ರದಲ್ಲೇ ಬಿಜೆಪಿ ಜೆಡಿಎಸ್ ಸೀಟ್ ಹಂಚಿಕೆ ಬಗ್ಗೆ ಅಂತಿಮ ಚರ್ಚೆಯಾಗಲಿದೆ 4 ಕ್ಷೇತ್ರದ ಬದಲು 3 ಕ್ಷೇತ್ರದಲ್ಲಿ ಕಣಕ್ಕಿಳಿಯಲು ಜೆಡಿಎಸ್ ಪ್ಲಾನ್ ಮಾಡಿದೆ ಎನ್ನಲಾಗಿದ್ದು ಹಾಸನ ಮಂಡ್ಯ ಜೆಡಿಎಸ್ಗೆ ಬಿಟ್ಟುಕೊಡಲು ಬಿಜೆಪಿ ನಿರ್ಧಾರ ಮಾಡಿದೆ ಮುಂದಿನ ವಾರದಲ್ಲಿ ಸೀಟು ಹಂಚಿಕೆ ತೀರ್ಮಾನ ಆಗಬಹುದು ನಮಗೆ ಮಂಡ್ಯ ಕೋಲಾರ ತುಮಕೂರು ಎಂಬ ಚರ್ಚೆ ಇದೆ ನಾನು ನಿಲ್ಲೋದಿಲ್ಲ ಪ್ರಜ್ವಲ್ ಪರ ಪ್ರಚಾರ ಮಾಡ್ತೀನಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧಿಸಬೇಕೆಂಬ ಒತ್ತಾಯ ಇದೆ ಅಂತ ದಾಳ ಉರುಳಿಸಿದ್ದಾರೆ ನಾನು ಈ ಒಂದು ಕ್ಷೇತ್ರದ ಲೋಕಸಭೆ ಸದಸ್ಯರಾಗಿದ್ದರು ಪ್ರಜ್ವಲ್ ರೇವಣ್ಣವರು ಅವರಿಗೆ ಸಂಪೂರ್ಣವಾಗಿ ನಾನು ಜನಗಳ ಮತವನ್ನು ನಾನಾಗೆ ಹೋಗಿ ಜನಗಳ ಮುಂದೆ ಕೈ ಚಾಚಿ ಕೇಳಿ ಈ ಜಿಲ್ಲೆಯ ಒಂದು ಪ್ರಾತಿನಿಧ್ಯ ಪ್ರಜ್ವಲ್ ರೇವಣ್ಣವರಿಗೆ ಸಿಗಬೇಕು ಅಂತೇಳಿ ಪ್ರಯತ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಅವರು ನಿಖಿಲ್ ಕುಮಾರಸ್ವಾಮಿ ಬೇಡ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ ಆದರೆ ಮಂಡ್ಯ ಜಿಲ್ಲೆಯ ಜನ ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವರು ಯಾರಾದರೂ ನಿಲ್ಲಬೇಕು ಅಂತ ಹೇಳಿ ಒಂದು ಸರ್ವಾನುಮತದ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಕೋಲಾರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ 1 ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿದೆ ಜೆಡಿಎಸ್ ಮಂಡ್ಯ ಹಾಸನ ಸೇರಿದಂತೆ 5 ಕ್ಷೇತ್ರದ ಸರ್ವೆ ಮಾಡಿಸಿದ್ದು 4 ಕ್ಷೇತ್ರದ ಸರ್ವೆ ವರದಿ ಜೆಡಿಎಸ್ಗೆ ಪೂರಕವಾಗಿ ಬಂದ ಮಾಹಿತಿ ಇದೆ ಹೀಗಾಗಿ ಗೆಲ್ಲಲು ಅವಕಾಶವಿರೋ 3 ಕ್ಷೇತ್ರಗಳನ್ನ ಎಚ್ಡಿಕೆ ಕೇಳಲು ಮುಂದಾಗಿದ್ದಾರೆ ದೆಹಲಿಯಲ್ಲಿ ಮಾತುಕತೆ ಬಳಿಕ ಟಿಕೆಟ್ ಹಂಚಿಕೆ ಅಂತಿಮ ಘೋಷಣೆ ಆಗಲಿದೆ ಜೆಡಿಎಸ್ ಈ ರೀತಿ ಲೆಕ್ಕಾಚಾರ ಹಾಕ್ತಿದ್ರೆ ಮಂಡ್ಯ ಬಿಜೆಪಿಯಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಕೇಳಿ ಬರ್ತಿವೆ ಸಂಸದೆ ಸುಮಲತಾ ನಿವಾಸದಲ್ಲಿಂದು ಅಸಮಾಧಾನಿತ ನಾಯಕರ ಸಭೆ ನಡೆಸಲಾಯಿತು ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಎಸ್.ಟಿ. ಜಯರಾಮ್ ಪುತ್ರ ಅಶೋಕ್ ಜಯರಾಮ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಸುಮಲತಾ ಭೇಟಿ ಬಳಿಕ ಮಾತನಾಡಿದ ಕೆಸಿ ನಾರಾಯಣಗೌಡ ಮಂಡ್ಯವನ್ನ ಜೆಡಿಎಸ್ ನಾಯಕರಿಗೆ ಯಾಕೆ ಕೊಡಬೇಕು ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧಿಸಬೇಕು ಅಂತ ಹೇಳಿದ್ದಾರೆ ಅವರು ನಮ್ಮ ಪಕ್ಷದಲ್ಲೇ ಕಂಟೆಸ್ಟ್ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡ್ತಾ ಇರೋಂಥದ್ದು ನಮ್ಮ ಪಕ್ಷನೂ ಬೆಳಿಬೇಕಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ಜೆ ಡಿ ಎಸ್ನವರು ಮಂಡ್ಯ ಜಿಲ್ಲೆನೇ ಯಾಕಬೇಕು ನಮಗೆ ಬಿಟ್ಕೊಡ್ಲಿ ಏಕೆಂದರೆ ಸರ್ಕಾರಕ್ಕೆ ಅಲೈನ್ಸ್ ಆಗ್ತಾ ಇರೋವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಕಡೆ ಮಾಡ್ಬೋದಲ್ಲ ಕುಮಾರಸ್ವಾಮಿ ಅವ್ರಿಗೆ ಮಂತ್ರಿಗಳನ್ನು ಮಾಡ್ತಾರೆ ಹಾಗೆ ಇವೆಲ್ಲ ಕೇಳಿ ಬರ್ತಾ ಇದೆ ಅದರಲ್ಲಿ ನಮ್ಗೆ ಯಾವ ಅಭ್ಯಂತರ ಇಲ್ಲ ಸದ್ಯ ಜೆಡಿಎಸ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರವೇ ಕಗ್ಗಂಟಾಗಿದೆ ಇದಕ್ಕೆ ಬಿಜೆಪಿ ನಾಯಕರ ಜೊತೆ ಸೇರಿ ಪರಿಹಾರ ಹುಡುಕುವ ಸಾಧ್ಯತೆ ಇದೆ ಇಲ್ಲವಾದ್ರೆ ಫಲಿತಾಂಶದ ಮೇಲೆ ಪರಿಣಾಮ ಬಿದ್ರೂ ಅಚ್ಚರಿ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ9